ಎಲ್ರಿಗೂ ನಮಸ್ಕಾರ. ಇವತ್ತು ಸೂಪರಾಗಿರೋದೊಂದು ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ ನಾನು. ನೋಡಿ, ಒಂದು ಕ್ಯಾರೆಟು, ಒಂದು ಬೀಟ್ರೋಟ್, ಏನಿಲ್ಲ ಅಂದರೆ ಒಂದು 1/4 kg ಇರ್ತಿದೆ ಬೀಟ್ರೋಟು, 2 ಗೆಣಸು, ಸಿಹಿಗೆಣಸು 2, ಒಂದು ಸ್ವಲ್ಪ 1 ಇಂಚಿಗಿಂತ ಕಡಿಮೆನಿದೆ ಶುಂಠಿ, ಸ್ವಲ್ಪ ನಿಂಬೆಹಣ್ಣು, ಸಾಲ್ಟ್, ಇದಿಷ್ಟು ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ. ಎಲ್ಲ ಇವಾಗ ಒಂದು ಮಿಕ್ಸಿ ಜಾಡಿಗೆ ಹಾಕ್ಕೊಳ್ಳೋಣ. ಶುಂಠಿದು ಎಲ್ಲ ಒಟ್ಟಿಗೆ ಹಾಕ್ಕೋಬೇಕು, ಯಾವುದು ಸಪ್ರೇಟ್ ರುಬ್ಬಂಗಿಲ್ಲ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತೀನಿ ನಾನು. ಆಮೇಲೆ 1 ಗ್ಲಾಸ್ ನೀರು ಬೇಕಾಗುತ್ತೆ. ಸಾಲ್ಟ್ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ದೀನಿ. ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಇವಾಗ ಒಂದು ಬೌಲು, ಒಂದು ಫಿಲ್ಟ್ರ್ ಮಾಡೋಕ್ಕೆ ಒಂದು ಇದು ಇಟ್ಕೊಂಡಿದ್ದೀನಿ, ಇದರಲ್ಲೇ ಹಾಕ್ಕೊಳ್ಳೋಣ. ಇನ್ನೊಂದು 1/4 ಗ್ಲಾಸಷ್ಟು ನೀರು ಹಾಕೋಣ ಮೇಲೇ. ಏನಿಲ್ಲ ಅಂದರೆ 2ರಿಂದ 3 ಜನ ಕುಡಿಬೋದು, ಅಷ್ಟು ಜ್ಯೂಸ್ ಆಗುತ್ತೆ ಇದು. ನೋಡಿದ್ರಾ, ಇದರಲ್ಲೇ ಹಿಂಡಿಬಿಟ್ಟು ನಾನು ತೆಗೆದಿದ್ದೀನಿ. ಬೇಕಾದರೆ ನೀವು ಇದನ್ನು ಚಪಾತಿ ಹಿಟ್ಟಲ್ಲಿ ಕಲಿಸ್ಕೊಂಡು ಚಪಾತಿ ಮಾಡ್ಬೋದು, ಭಾಳ ಅದ್ಭುತವಾಗಿರುತ್ತೆ. ಇವಾಗ ಜ್ಯೂಸ್ ರೆಡಿಯಾಗಿದೆ. ನೋಡಿದ್ರಾ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ, ಭಾಳ ಬೇಡ, ಅಷ್ಟೇ ಸಾಕು. ಇದೆ, ಸೂಪರಾಗಿದೆ. ನೋಡಿದ್ರಾ, ಟೇಸ್ಟ್ ಮಾಡ್ತೀನಿ ಫಸ್ಟು ನಾನು ತಗೊಂಡು. ಬಲು ಅದ್ಭುತ, ಭಾಳ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ತುಂಬ ಚೆನ್ನಾಗಿದೆ. ಇದೇ ಥರ ಮಾಡ್ಕೊಳ್ಳಿ, ಕುಡಿದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ.